ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇನ್ಸ್ಟೆಂಟಾಗಿ ಮತ್ತು ಸಿಂಪಲ್ಲಾಗಿ ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಸೌತೆಕಾಯಿ ಪಚಡಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅರ್ಧ ತೆಂಗಿನಕಾಯಲ್ಲಿ ಅರ್ಧದಷ್ಟು ಭಾಗ ತೊಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಜಾರಿಗೆ ಹಾಕಿಟ್ಕೊಳ್ಬೇಕು. ನೆಕ್ಸ್ಟ್ ಅದಕ್ಕೆ ಒಂದು 5ರಿಂದ 6 ಹಸಿಮೆಣಸಿನಕಾಯಿನ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಖಾರ ಬೇಕಾದಷ್ಟನ್ನು ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಮತ್ತು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಗ್ಲಾಸಷ್ಟು ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಫುಲ್ಲು ಗ್ರೈಂಡ್ ಮಾಡಬಾರ್ದು, ಒಂದು 90% ಗ್ರೈಂಡ್ ಮಾಡಬೇಕಾಗತ್ತಷ್ಟೇ. ನೆಕ್ಸ್ಟ್ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋಂಥ ಸೌತೆಕಾಯಿ, ನಾನು ಇಲ್ಲಿ 1 ಸೌತೆಕಾಯಿನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಅದಕ್ಕೆ ತಕ್ಕಾಗಿ ನೀವು ಸೌತೆಕಾಯಿನ ಕಟ್ ಮಾಡಿ ಹಾಕ್ಕೊಳ್ಬೋದು. ತುಂಬ ಚಿಕ್ಕದಾಗಿ ಬೇಡ, ನಾನು ಕಟ್ ಮಾಡಿದ್ದೀನಲ್ಲ ಅಷ್ಟೇ ಕಟ್ ಮಾಡಿದರೆ ಸಾಕು. ನಾನು ತೊಗೊಂಡಿರೋ ಕ್ವಾಂಟಿಟಿ 3 ಮೆಂಬರ್ಸಿಗೆ ಆಗೋಷ್ಟು. ಸೊ ನಿಮಗೆ ಎಷ್ಟು ಜನಕ್ಕೆ ಬೇಕು ನೋಡಿ ಅಷ್ಟು ನೀವು ಕ್ವಾಂಟಿಟಿನ ವೇರಿಯೇಷನ್ ಮಾಡ್ಕೊಳ್ಬೋದು, ಹೆಚ್ಚು ಕಡಿಮೆ ಮಾಡಿಕೊಡಿ. ಮತ್ತು ಇದಕ್ಕೆ ನಾನು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿ ಅದಕ್ಕೆ ತಕ್ಕ ಹಾಗೆ ಉಪ್ಪನ್ನು ನೀವು ಹಾಕ್ಕೊಂಡು ಇದನ್ನು ಜಸ್ಟು ಮಿಕ್ಸ್ ಮಾಡಿಕೊಂಡ್ರೆ ಇನ್ಸ್ಟೆಂಟಾಗಿ ರುಚಿಯಾದಂಥ ಈಗ ಸೌತೆಕಾಯಿ ಪಚಡಿ ರೆಡಿಯಾಗಿದೆ. ಇದು ಕುಚ್ಚಲಕ್ಕಿ ಅನ್ನದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಆಗಿ ಬರುತ್ತೆ. ಹಾಗೆ ಊಟ ಸೇರ್ತಿದ್ದರೂ ಸಹ ಈ ಒಂದು ಪಚಡಿ ಇದ್ದರೆ ಎಷ್ಟು ಸಹ ಊಟ ಮಾಡ್ತಾರೆ. ತುಂಬ ಟೇಸ್ಟಿಯಾದಂಥ ಮತ್ತು ಇನ್ಸ್ಟೆಂಟಾಗಿ ನಿಮಗೆ ಜಸ್ಟ್ ಒಂದು 3 ಇಂಗ್ರೀಡಿಯೆಂಟ್ಸಿಂದ 2 to 3 ಮಿನಿಟ್ಸಲ್ಲಿ ನೀವು ಈ ಒಂದು ಪಚಡಿನ ರೆಡಿ ಮಾಡ್ಕೊಳ್ಬೋದು. ಹಾಗೆ ಇದುವರೆಗೆ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.